ಜಿಪ್ನಿ ಹಾ ನೀನ್ ಇಷ್ಟು ಚೆನ್ನಾಗಿರ್ತೀಯ ಅಂತ ನಾನು ಅನ್ಕೊಂಡಿಲ್ಲ. ಹೌದಾ ಯಾಕಂದ್ರೆ ನೀನ್ ಚೆನ್ನಾಗೇ ಇಲ್ಲ. ರೀ ನಾನು ಹೋದ್ ಜನ್ಮದಾಗ ಬಾಳ್ ಪುಣ್ಯ ಮಾಡಿದ್ದೆ ಅನ್ಸತ್ತೆ. ಈ ಜನ್ಮದಾಗ ನೀವ್ ಗಂಡ ಆಗಿ ಸಿಕ್ಕಿರ್ ನಂಗೆ. ನಾ ಯಾವ ಪಾಪ ಮಾಡಿದ್ಯಾ? ಲೇ ನಾ ಏನ್ ವಿಚಾರ ಮಾಡೇನಂದ್ರ ಕಾಶಿಗೆ ಹೋಗಿ ನಾ ಮಾಡಿರೋ ಪಾಪನೆಲ್ಲಾ ತೊಳ್ಕೊಂಡ್ ಬರ್ಬೇಕಂತ ಮಾಡೇನಿ. ನೀ ಏನ್ ಪಾಪ ಮಾಡಿ ಹೇಳಿ, ಇಲ್ಲೇ ತೊಳಿತೇನೆ ನಾನು ಬರಬ್ಬರಿ. ನೀವು ಸಂಡೆ ಮೀನ್ ಹಿಡ್ಯಾಕ ಹೋತಿದ್ರಲ್ಲ, ಹಾ ಓದ್ತಿದ್ನಲ್ಲ. ಇವತ್ತ ಮೀನ್ ಮನಿಗ್ ಬಂದಿತ್ತು. ನಾ ನಿನ್ನೆ ದವಾಖಾನಿಗೆ ಹೋಗಿ ಬಂದಿನ್ರಿ. ಡಾಕ್ಟರ್ ಚೆಕ್ ಮಾಡಿ ಕಿಡ್ನ್ಯಾಗ ಹಳ್ಳ ಅವತ್ತೇಳ ಅಂದಾರ. ಕಿಡ್ನ್ಯಾಗ ಹಾಳ ಅದ್ಯಾಂಗ ಅದು? ಎಲ್ಲಾ ನಿಮ್ದಿಂದೆ. ನಂದಿಂದ ಯಾಕಾತು? ಮತ್ತ ಏನಾರ ಇಸ್ಗೂಡನೇ ಬರೇ ಒಲ್ಲ ಅನ್ಕೋತ್ ಕುಂದಿರ್ತೀರಿ. ಅದ್ರ ಕಾಲ ನಾ ಮನಸ್ ಕಲ್ ಮಾಡ್ಕೊಂಡು ಈಗ ಅದೇ ಕಲ್ ಜರ್ದ್ ಬಂದು ಕಿಡ್ನ್ಯಾಗ ಕೂತಾವ. ನಾ ಆಗದಕ್ ನಿಮ್ ಜೋಡ ಜೀವನ ಮಾಡ್ಲತ್ತೀನಿ. ಅದೇ ಬ್ಯಾರೆದಕ್ಕೆ ಆಗಿದ್ರೆ ನಿಮ್ ಜೋಡ ಒಂದ್ ಸೆಕೆಂಡು ಇರ್ತಿತ್ತಿಲ್ಲ. ಒಂದ್ಸಲ ಕರ್ಕೊಂಬರ್ಲೇನ್? ಯಾರಿಗಿ? ಅದೇ ಬ್ಯಾರೆದಾಕಿಗೆ ಅಟ್ಲೀಸ್ಟ್ ಇರ್ತಾಳೋ ಇಲ್ಲ ಅನ್ನೋದು ಕನ್ಫರ್ಮ್ ಆತದ. ಯಾರ್ದು ಫೋನ್? 11 ನಂಬರ್ ಫೋನ್ ಎತ್ತಿ ಸ್ಪೀಕರ್ ಒಳಗ್ ಹಾಕ್. ಹಲೋ ಹಲೋ, ನನ್ ಹೆಂಡತಿ ಬಾಜುನ ಅದಾಳ. ನೀವು 11 ನಂಬರ್ ಹೋದಿಲ್ಲ? ಬರ್ತಿ. ಇವತ್ತೇನಾದ್ರೂ ಮಳೆ ಬರ್ನಿಲ್ಲ ಅಂದರೆ ನಮ್ಮಮ್ಮ ನಮ್ಮ ಸಂಬಂಧಿಕರು ಎಲ್ಲ ಬರ್ತಾರೆ. ಅವ್ರಿಗೋಸ್ಕರ ಮಟನ್ನು, ಚಿಕನ್ನು, ಫಿಶ್ಶು ಎಲ್ಲ ತಗೊಬರ್ತೀನಿ. ನಿನಗೇನು ಬೇಕು? ಮಳೆ. ರೀ ನಂಗೆ ಡಬಲ್ ಡೋರ್ ಫ್ರಿಜ್ ಬೇಕು, ತಕೊಡಿ. ದುಡ್ಡಿಲ್ಲ ಕಣೆ. ನೀವು ತಕೊಡ್ಲಿಲ್ಲ ಅಂದ್ರೆ ನಾನು ತವ್ರ ಮನೆಗೆ ಹೋಯ್ತೀನಿ. ಮೊದಲ ಕೆಲಸ ಮಾಡು. ನನ್ನ ತವ್ರ ಮನೇಲಿ ಕೊಟ್ಟಿರೋ ಒಡವೆ ದುಡ್ಡು ಎಲ್ಲನೂ ಕೊಡಿ, ನಾನು ಹೋಯ್ತೀನಿ. ಮೊದಲೋಗಿ ಬೇಗ ರೆಡಿಯಾಗೋ ತಕ್ಕೊಡ್ತೀನಿ. ಹಂಗೆ ಬನ್ನಿ ದಾರಿಗೆ. ನಾನ್ ನಿನ್ ಜೊತೆ ಮಾತಾಡಿ 1 ವಾರ ಆಯ್ತು. ಏನಾದ್ರು ಹೇಳ್ಬೇಕು ಅನ್ಸುತ್ತಾ ನೋಡು. ಅನ್ಸುತ್ತೆ. ಏನು? ಇನ್ನು 1 ವಾರ ಕಂಟಿನ್ಯೂ ಮಾಡ್ತೀಯಾ? ರೀ ಹಾ. ತುಂಬಾ ದಿವಸದಿಂದ ನಿಮ್ ಹತ್ರ ಏನೋ ಕೇಳ್ಬೇಕಂತ ಕೇಳ. ಏನು? ನಿಮ್ ಲೈಫಲ್ಲಿ ನಾನ್ ಬಂದಿಲ್ಲ ಅಂದ್ರೆ ಏನ್ರಿ ಮಾಡ್ತಿದ್ರಿ? ಹೆಂಗೋ ಬಂದು ಕೇಳ್ತಾವಲ್ಲ, ಈಗಲಾದ್ರೂ ಹೇಳ್ಬಿಡೋಣ. ಖುಷಿಯಾಗಿರ್ತಾ ಇದ್ದೆ. ಕರೆಂಟ್ ಬಿಲ್ ಎಲ್ಲಿ? ನೋಡಿ. ಸರಿ. ಹೇಳು ಪ್ರಿಯಾ. ಸರಿ ಬರ್ತೀನಿ ಬಿಡು. ಸರಿ. ಯಾರು? ನನ್ ತಂಗಿರಿ ಫಂಕ್ಷನ್ ಹೋಗ್ಬೇಕಂತೆ, ಸ್ಯಾರಿ ಕಟ್ ಬಾ ಅಂತ ಕರ್ದು. ನಾನು ಕಟ್ ಬರ್ಲಾ? ಏನು? ಕರೆಂಟ್ ಬಿಲ್ಲು. ಹೋಗಿ. ಏನ್ರಿ? ಹಾ ಹೇಳು. ನಾ 1 ವಾರ ತವ್ರ ಮನಿಗೆ ಹೋಗಿ ಬರ್ತಾರಿ. ಇಡಿ ತಗೋ ಬ್ಯಾಗ್ ನಡಿ ಬಿಟ್ಟು ಬರ್ತಾ. ನೀವ್ ಇದೇ ರೀತಿ ನನ್ ಮಾತ್ ಕೇಳ್ದನಿ ಇದ್ರೆ ನಮ್ಮಮ್ಮ ಮನೆಗೆ ಹೋಗ್ತೀನಿ. ಜಗಳಾಡುವಾಗ ಇಂತ ಖುಷಿ ಇರೋ ಮಾತೆಲ್ಲ ಹೇಳ್ಬೇಡ, ನನಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಮೊದ್ಲು ತರ ಯಾಕೋ ನನ್ ಜೊತೆ ಮಾತಾಡ್ತಾನೆ ಇಲ್ಲ. ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಅವಳನ್ನ ಇಟ್ಕೊಬಿಟ್ಟಿದ್ದಾನೋ ಏನೋ. ಒಂದ್ ವೇಳೆ ನೋಡಕ ಚೆನ್ನಾಗ್ ಕಾಣಿಸ್ತಿಲ್ವಾ ಏನೋ. ಹಂಗೆ ಇರ್ಬೇಕು ಅನ್ಸುತ್ತ. ತರಕಾರಿ ತಕೊಬರಕ 100 ರೂಪಾಯಿ ತಗೋದಿ, 30 ರೂಪಾಯಿ ಈರುಳ್ಳಿ ತಕಂದಿ, ಕ್ಯಾರೆಟ್, ಬೀನ್ಸ್, ಕೊತ್ಮೂರಿ ಸೊಪ್ಪಿಂದ 50 ರೂಪಾಯಿ ಕೊಟ್ಟಿ. ಇನ್ 20 ರೂಪಾಯಿ ಬೇಕಲ್ವಾ? ಆ 20 ರೂಪಾಯಿ ಎಲ್ಗೋಯ್ತು ಅಂತಾನೆ ಗೊತ್ತಾಯ್ತಿಲ್ವಲ್ಲ.